ಆಶಾ ಶ್ರೀನಿವಾಸ್ ಗಸ್ತಿ ಅಂತ ಹೇಳಿದ್ರಿ. ನನ್ನ ಆರ್ಮಿ ಒಳಗೆ ಇರ್ತಾರೆ ಹವಾಲ್ದಾರ್ ಶ್ರೀನಿವಾಸ್ ಗಸ್ತಿ. ನನಗೆ 2 ಹೆಣ್ಣು ಮಕ್ಳು ರೀ, 1 ಗಂಡು ಮಗು ಐತ್ರಿ. ನನ್ನ ಮಕ್ಳು ನಾವು ಬೆಳಗಾವ್ದಾಗ ಇರ್ತೀವಿ. ನನ್ನ ರಜಾಕ್ ಬಂದಾಗ ನಮ್ಮೂರು ರಬಕವಿ ಬನಟ್ಟಿ ತಾಲೂಕು ನಂದಗಾಂವ್ ಗ್ರಾಮ ರೀ. ಅಲ್ಲಿ ದುರ್ಗಾದೇವಿ ಜಾತ್ರೆ ಇತ್ತು ರೀ, ಅದಕ್ಕೆ ಬಂದಿದ್ದೀವಿ ರೀ ಎಲ್ಲರೂ. ಬರೋಣ ಅಲ್ಲೇನೋ ಕಳವು ನಡೆದೈತತ್ ರೀ. ನಮ್ಮ ಯಜಮಾನ್ರು ಅದನ್ನು ವಿರೋಧ ಮಾಡಕ್ಕೆ ಹೋಗ್ಯಾರ ರೀ. ಹೋದ್ಗಳೇ ನನ್ನ ವಿಠಲ್ ಮ್ಯಾಗೇಡಿ ಅವ್ನ ಮಕ್ಳು ಕರ್ಕೊಂಡು ಗುಂಡಾಗಿಸಿ ಮೊದಲು ಅವರು ಗುಂಡಾಗಿರಿದಾರೆ ರೀ ಊರಾಗ ರೀ, ಅದೆಲ್ಲರಿಗೂ ಗೊತ್ತೈತೆ ರೀ. ಬಂದು ಅಟ್ಯಾಕ್ ಮಾಡ್ಯಾನ ರೀ, ಹಿಂದಿಂದ ಮಾಡಿ ಅವ್ರ ಚೈನು ಮತ್ತು ಬ್ರಾಸ್ಲೆಟ್ ಎಲ್ಲ ಕಸ್ಕೊಂಡ್ರಿ, ಒತ್ತು ಹಿಡ್ದಾರೆ ರೀ. ನಾ ಹೋದಿನಿ ರೀ ಬಿಡ್ಸಾಕ್ರಿ. ಬಿಡ್ಸಕ್ಕೆ ನನ್ನ ತೆಗೆದು ಅವಾಚ್ಯ ಶಬ್ದಗಳಿಂದ ಹೊಲಸು ಬೈದ್ರಿ ನನ್ನ. ನಮ್ಮ ಯಜಮಾನ್ರು ಕರ್ಕೊಂಡು ಕಿಶಿಂದ ನಾವು ಬಂದು ಪೊಲೀಸ್ರಿಗೆ ಕೇಸ್ ಕೊಟ್ಟೀವಿ ರೀ. ಕೇಸ್ ಕೊಟ್ಟಗಳೇನ ಅವರು ಪೊಲೀಸರ ನಾ ಏನು ಬರೆದು ಕೊಟ್ಟೇನಿ ಅದ್ರಾಗ ಎಲ್ಲ ಕಟ್ ಮಾಡಿ ಅವ್ರಿಗೆ ಏನು ಬೇಕಾದನ್ನು ಅಷ್ಟೇ ಇದನ್ನ ಬರೆದು ಕೊಡ್ನಿ ಅಂತಂದು ಹೇಳಿದ್ರಿ. ನಾ ಇಲ್ಲ ನಿನ್ನ ಗಂಡನ ಮೇಲೆ ಆಕತಿ, ಹಂಗೆ ಬರಬೇಡ ಹಿಂಗೆ ಬರಬೇಡ ಅಂತಂದು ಹೇಳ್ರಿ. ನಾ ಅಷ್ಟೇ ಇದನ್ನು ಮಾಡೀನಿ ರೀ. ಅವ್ರು ಏನು ಬರೆದು ಕೊಟ್ಟಾರಲ್ಲ ಅಷ್ಟೇ ಬರೆದು ಕೊಟ್ಟೀನಿ ರೀ. ಅದ್ರನ್ನ ನನ್ನ ಗಂಡಗೆ ಭಾಳ ಅನ್ಯಾಯ ಆಗೈತೆ ರೀ. ಏನು ದೇಶ ಸೇವಕಗನ ಹಿಂಗೆ ಆಗೈತೆ ಅಂದ್ರೆ ಏನು ಹೆಂಗೆ ಮಾಡ್ರಿ, ಅವ್ನು ಸಮಾಜದಾಗಲಿ ಅಲ್ಲಿ ಆಗಲಿ ಅವ್ಗೆ ಅನ್ಯಾಯ ಸಹಿಸ್ಕೊಳಕ್ಕೆ ಆಗಂಗಿಲ್ಲ ರೀ. ಅದಕ್ಕೆ ಅದನ್ನು ಮಾಡ್ಯಾರ ರೀ ಅವ್ರ ತೀರ್ಮಾನ. ಈಗ ಇಟ್ಟಲ್ ಮಕ್ಕಳಿಗೆ ರೀ ಏನು ಶಿಕ್ಷೆ ಕೊಡ್ತೀರಿ, ಸಮಾಜ ಕೊಡ್ತೈತೋ ಏನು ನಮ್ಮ ದೇಶ ಕೊಡ್ತೈತೋ ಕೊಡ್ರಿ. ನಾ ಎಲ್ಲ ಯುವಕರಿಗೂ ಹೇಳ್ತೀನಿ ರೀ ಇದಾರೆ ರೀ, ಎಲ್ಲರಿಗೂ ಹೇಳ್ತೀನಿ ರೀ ಇದಾರೆ. ಇಂಥ ಗುಂಡಾಗಳು ಈ ನಮ್ಮ ಊರಾಗ ಇರುವುದನ್ನು ಅಲ್ರಿ. ಇದು ಇಷ್ಟೇ ಹೇಳ್ತೀನಿ ರೀ ಸರ್. ನಾ ಹವಾಲ್ದಾರ್ ಶ್ರೀನಿವಾಸ್ ಗಸ್ತಿ ಅಂತೇಳಿ. ನಾ ದೇಶ ಸೇವೆ ಮಾಡೋಕತ್ತು 23 ವರ್ಷ ಆಯಿತು. ನಾನು ರಜೆಗೆ ಅಂತೇಳಿ ಬಂದಿದ್ದೇನೆ. ಬಂದಾಗ ನಮ್ಮೂರ ನಂದಗಾಂವ್ ಅಂತೇಳಿ ರಬಕವಿ ಬನಟ್ಟಿ ತಾಲೂಕು, ಅಲ್ಲಿ ದುರ್ಗಾದೇವಿ ಜಾತ್ರೆಯಲ್ಲಿ ಪ್ರಸಾದ ಹಚ್ಚೋ ಟೈಮ್ದಾಗ ವಿಠಲ್ ಮ್ಯಾಗಡಿ ಅವರು ಕಳು ಮಾಡಿ ಅದು ಮನೆಗೆ ಸಾಸುವಾಗ ನಾನು ಕಳಿಸ್ಬಾಡಪ್ಪ, ಇದೆಲ್ಲ ಸಮಾಜದ ಐತಿ, ಸಮಾಜಕ್ಕೆ ಹೋಗಲಿ ಅಂತ ಅಂದಾಗ ಹಿಂದೆ ಬಂದು ಅಟ್ಯಾಕ್ ಮಾಡಿ ಅವನ ಮಕ್ಕಳು 3 ಜನ, ಅವನು 4 ಮತ್ತು ಏನೋ ಬಸವರಾಜ್ ಅಂತೇಳಿ ಅವ್ರು ಅಂತಂಬ್ರ ಆಗಬೇಕು ಮೇಗಡಿ ಅವರೆಲ್ಲ ಕೂಡ ನನ್ನ ಅಟ್ಯಾಕ್ ಮಾಡಿ ನಾನು ಹೊಡೆದು ನಂದು ಇಲ್ಲಿದ್ದು ಬಂಗಾರ ಎಲ್ಲ ಇದನ್ನು ಮಾಡಿದ್ದಾರೆ, ಕಳು ಮಾಡಿದ್ದಾರೆ. ಕೈಯಾಗಿನ ಬ್ರೆಸ್ಲೆಟ್ ತೊಂದೋಗಿದ್ದಾರೆ. ಕೇಳಕ್ಕೆ ಹೋದೆ ಪೊಲಿಟಿಷನ್ಗೆ ಹೋಗಿ ಹೇಳಿದ್ರು ಅವ್ರು ಏನಷ್ಟು ಆ್ಯಕ್ಷನ್ ಮಾಡಿಲ್ಲ. ನಾ ಬರೆದು ಕೊಟ್ಟಿದ್ದೆಲ್ಲ ಏನು ಹಾಕಿಲ್ಲ ಥರಾಗ ಅವ್ರು FIR ಎಲ್ಲ ಲೂಸ್ ಮಾಡಕ್ಕೆ ಕೂತಿದ್ದಾರೆ. ಮತ್ತು ಹೇಳ್ತಾರೆ ನನ್ನ ಹಿಂದೆ ದೊಡ್ಡ ಗುಂಡಾಗಳು ಅದಾರು, ನನ್ನ ಹಿಂದೆ ಕಾನೂನು ಐತಿ, ಬೇಕಾದ್ರೆ ಬರೀ ಏನು ನೋಡ್ತಾನು, ನಿಮ್ಮ ಆರ್ಮಿ ನೋಡ್ತಾನು ಅಂತ ಹೇಳ್ತಾರೆ. ನನಗೆ ದಯವಿಟ್ಟು ನನಗೊಂದು ಇದನ್ನು ಮಾಡಿಸ್ಕೊಡ್ಬೇಕಂತ ಹೇಳ್ತೇನೆ ರೀ ನ್ಯಾಯ. ಯಾಕೆ ಸರ್ ನಾವು ಒಬ್ಬ ಆರ್ಮಿ ಆಗಿದ್ದು ನಾ ಕಾನೂನು ಕೈ ತೊಗೊಂಡಿಲ್ಲ. ನನ್ನ ಬಿಟ್ಟರೆ ನಾನು ಏನು ಬೇಕಾದ ಮಾಡ್ಬೋದಿತ್ತು, ಆದ್ರೂ ನಾನು ಕಾನೂನು ಕೈ ತೊಗೊಂಡಿಲ್ಲ. ನೀವೆಲ್ಲ ಅದರಿಂದ ಬಂದೀನಿ. ಮತ್ತು ನಮ್ಮ ಊರಾಗ ಸಮಾಜನೂ ಬೇಕು. ಸಮಾಜ ನಾನು ಬಿಟ್ಟು ಕೊಟ್ಟರೆ ನಡೀತೈತಿ, ನಾನು ಸಮಾಜ ಬಿಟ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಸಮಾಜದವ್ರು ಯಾರು ಏನು ಹೇಳಿ ತಲೆ ಕೆಡ್ಸೋದಾರು ಗೊತ್ತಿಲ್ಲ. ಸಮಾಜದವರೆಲ್ಲ ಅವ್ನ ಪಕ್ಷ ಇಟ್ಕೊಂಡು ಬರ್ತಾಯಿದ್ದಾರೆ, ನನಗೇನೂ ಇದಿಲ್ಲ. ಆದರೆ ನಾ ಎಲ್ಲಿ ಅನ್ಯಾಯ ಐತಿಲ್ಲ, ನನಗೆ ಆರ್ಮಿ ಕಳಿಸ್ಬಿಟ್ಟಿದ್ದಾರೆ. ಅದನ್ನು ಮಾಡಂತ ಹೇಳಿದರೆ ನಾ ಮಾಡ್ತಾಯಿದ್ದೇನೆ. ನಾ ಇದನ್ನೇ ಕಿಡಿ ತಪ್ಪು ಅಂತಿದ್ದಾರೆ, ಸಾರಿ. ಏನು ನಾನು ಹೊಡೆದಿದ್ದು ಕೀಳಕ್ಕೆ ಹೋದರೆ ಎಲ್ಲರಿಗೂ ನಮ್ಮ ಮ್ಯಾಗಿನ ಆಫೀಸರು SP ಸಾಹೇಬ್ರ ಜೊತೆ ಮಾತಾಡಿದ್ರು ಇಲ್ಲಿ ಏನು ಆ್ಯಕ್ಷನ್ ಮಾಡ್ತಾಯಿಲ್ಲ. ಅದಕ್ಕೆ ನಾನು ಮಧ್ಯಮಿಗೆ ಬಂದಿದ್ದೇನೆ. ನನಗೆ ದಯವಿಟ್ಟು ನನಗೆ ಇದನ್ನು ಕೇಸ್ ಒಂದು ಇದು ಮಾಡಿ ನನಗೆ ಕೇಸ್ ಇದನ್ನು ಕೊಡಿಸ್ಬೇಕಂತೇನೆ, ನ್ಯಾಯ ಕೊಡಿಸ್ಬೇಕಂತ ನನಗೆ ಇಷ್ಟಪಡ್ತೀನಿ ಸರ್.